ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಿಸ್ಕೆ ಬುಟೀಕ್. ಇವತ್ತು ಬಂದ್ಬಿಟ್ಟು ಚಿತ್ರ ಅಂದ್ಬಿಟ್ಟು ಶಿರಾ ಇಂದ ಬಂದಿರೋದು. ಅವ್ರದ್ದೊಂದು 12 ಸ್ಯಾರಿ 12 ಬ್ಲೌಸಸ್ ಕೊಟ್ಟಿದ್ರು. ಸೊ ಅದರಲ್ಲಿ ವರ್ಕ್ ಯಾವ್ದು ಮಾಡಿಸಿದೀವಿ ಯಾವ್ದು ಮಾಡಿಸಿಲ್ಲ, ಪ್ಯಾಚ್ ವರ್ಕ್ ಪ್ಯಾಟರ್ನ್ ಯಾವ ರೀತಿ ಮಾಡಿಸಿದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಬ್ಲಾಕ್ ಕಲರ್. ಸೊ ಇದಕ್ಕೆ ಬಂದ್ಬಿಟ್ಟು ಒನ್ ಸೈಡ್ ಡಿಸೈನ್ ಕೊಟ್ಟಿದೀವಿ ವಿತ್ ಪೋಟ್ಲಿ ಬಟನ್. ಇದು ಬಂದ್ಬಿಟ್ಟು ಇದ್ರಲ್ಲೇ ಇದ್ದಿದ್ದು ಬಾರ್ಡರ್ ನ ತಗೊಂಡು ಕಂಪ್ಲೀಟ್ ಆಗಿ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬಾರ್ಡರ್ ಕೊಟ್ಟಿದ್ದೀನಿ. ಇದಕ್ಕೂ ಅಷ್ಟೇ ಬಾರ್ಡರ್ ಬೇಸ್ ಮಾಡ್ಕೊಂಡು ಇದಕ್ಕೊಂದು ಡಿಸೈನ್ ಮಾಡಿಸಿದೀನಿ ಟ್ರಯಾಂಗಲ್ ಶೇಪ್ ಅಲ್ಲಿ, ಬಟ್ ನೆಕ್ ಶೇಪ್ಸ್ ಮಾತ್ರ ಚೇಂಜ್ ಆಗುತ್ತೆ. ಇದು ಅಷ್ಟೇ ನೋಡ್ಬೋದು ನೀವು, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ಯಾಟರ್ನ್ ಮಾಡಿಸಿದೀನಿ. ಎಲ್ಲ ಬಾರ್ಡರ್ ಬೇಸ್ ತಗೊಂಡೆ ನಾವು ಪ್ಯಾಟರ್ನ್ ಮಾಡಿಸಿರೋದು. ಇದು ಬಂದು ನಾರ್ಮಲ್ ನೆಕ್ ಶೇಪ್ಸ್. ಇದೆಲ್ಲ ಒಂದೊಂದು ನೆಕ್ ಶೇಪ್ ಅಲ್ಲಿ ಮಾಡಿಸಿದೀವಿ. ನಿಮ್ಗೆ ಒಂದ್ ಸೈಡ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಬ್ಲೌಸಸ್ ಯಾವ ರೀತಿ ಡಿಸೈನ್ ಮಾಡಿದೀನಿ ತೋರಿಸ್ತೀನಿ. ಕ್ರೇಪ್ ಸ್ಯಾರಿಗೆ ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಟ್ಯಾಸಲ್ಸ್ ಮಾಡಿಸಿದೀನಿ ಕ್ರೋಶಾ ಅಲ್ಲಿ. ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಆಗಿ ಚೆಕ್ಡ್ ಪ್ಯಾಟರ್ನ್ ಇದೆ. ಆ ಚೆಕ್ಡ್ ಪ್ಯಾಟರ್ನ್ಗೆ ಇಲ್ಲಿ ಬೇಸ್ ಬಂದ್ಬಿಟ್ಟು ಸ್ವಲ್ಪ ನೋಡೋಕೆ ಚೆಕ್ಸ್ ತರಾನೇ ಕಾಣಿಸ್ಬೇಕು. ಕೆಳಗೆ ಬಂದು ಫ್ಲವರ್ ಬೇಸ್ ತಗೊಂಡಿದೀವಿ. ಕಂಪ್ಲೀಟ್ ಆಗಿ ನೋಡ್ಬೋದು, ಒಂದು ಡಿಫ್ರೆಂಟ್ ಲುಕ್ ಕ್ರಿಯೇಟ್ ಮಾಡಿಸಿದೀನಿ. ಇದ್ರಲ್ಲಿ ಕುಚ್ಚು ಬಂದ್ಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ಮಧುಬಾಲ ಸ್ಟೈಲ್ ಅಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ. ಇಲ್ಲಿ ಜರ್ದೋಸಿ ಮತ್ತೆ ಸೀಕ್ವೆನ್ಸ್ ಬೀಡ್ ಕಂಪ್ಲೀಟ್ ಆಗಿ ಒಂದು ಡಿಸೈನ್ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣೋದಕ್ಕೆ ಒಂದು 1 ಇಂಚ್ ಅಷ್ಟು ವರ್ಕ್ ಮಾಡಿಸಿದೀನಿ. ಇದಕ್ ಬಂದ್ಬಿಟ್ಟು ಹ್ಯಾಂಗಿಂಗ್ಸ್ ಇದಕ್ ಮ್ಯಾಚ್ ಆಗತ್ತಾರ. ಇವ್ರಿಗೆ ಸೆಲ್ಫ್ ಅಲ್ಲೇ ಮಧುಬಾಲ ಸ್ಟೈಲ್ ಬೇಕಾಗಿತ್ತು. ಸೊ ಹಂಗಾಗಿ ಇದು ಫುಲ್ ಕಂಪ್ಲೀಟ್ ಆಗಿ ಎರಡೂ ಸೈಡ್ ಬರ್ಬೇಕು ಅಂತ ಹೇಳಿ ಎರಡೂ ಸೈಡ್ ಮಾಡಿಸಿದೀನಿ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ಅಲ್ಲಿ ಏನ್ ಬೇಸ್ ತಗೊಂಡಿದೆ ಫ್ರಂಟ್ ಅಲ್ಲಿ ಅದೇ ತರ ಬೇಸ್ ಬಂದಿದೆ. ಸ್ಲೀವ್ಸ್ ಅಲ್ಲಿ ಬಂದು ಒಂದು ಸಿಂಪಲ್ ಆಗಿ ಆಲ್ ಓವರ್ ಬುಟ್ಟ ಬೇಕಾಗಿತ್ತು. ಸೊ ಮ್ಯಾಂಗೋ ಬುಟ್ಟ ತಗೊಂಡಿದೀನಿ ಈ ಕ್ರೇಪ್ ಸಾರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಲ್ಕ್ ಸಾರಿಗೆ ಬಂದಿರೋದು. ಸಿಲ್ಕ್ ಸಾರಿಗೆ ಬಂದ್ಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ಇದ್ದಿದ್ದು ನೀವು ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನೇ ಮಾಡಿ ಅಂತ ಇದಕ್ಕೊಂದು ಡಿಸೈನ್ ಕ್ರಿಯೇಟ್ ಮಾಡಿ ನಮ್ಮ ಪೇಜ್ ಅಲ್ಲಿ ಇದ್ದ ಡಿಸೈನ್ ತೆಗೆದು ಅವ್ರು ಮಾಡಿಸ್ಕೊಂಡಿರೋದು. ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ ಬ್ಲೌಸ್ ಬಂದ್ಬಿಟ್ಟು ಈ ತರ ಬೋಟ್ ನೆಕ್ ಅಲ್ಲಿ ಒಂದ್ ಸೈಡ್ ಗೆ, ಯಾಕಂದ್ರೆ ಇದಕ್ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಬಾರ್ಡರ್ ಲೆಸ್ ಸ್ಯಾರೀಸ್. ಸೊ ಹಂಗಾಗಿ ಒಂದ್ ಸೈಡ್ ಗೆ ಇದು ಬಾರ್ಡರ್ ಲೈನ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಇದೊಂದು 3 ಇಂಚಸ್ ವರ್ಕ್ ಅಲ್ಲಿ ಬರುತ್ತೆ. ಫ್ಲವರ್ಸ್ ಮತ್ತೆ ಥ್ರೆಡ್ ಅಲ್ಲೇ ಬಂದಿರತ್ತೆ ಇದು ಕಂಪ್ಲೀಟ್ ಆಗಿ. ಈ ಕಡೆ ಮತ್ತೆ ಈ ಕಡೆ ಎರಡು ಸೈಡ್ ಆಲ್ ಓವರ್ ಬುಟ್ಟಾಸು ಜರ್ದೋಸಿಲ್ ವರ್ಕ್ ಮಾಡಿಸಿರೋದು. ಸ್ಲೀವ್ಸ್ ಬಂದ್ಬಿಟ್ಟು ಆಪೋಸಿಟ್ ಅಲ್ಲಿ ವರ್ಕ್ ಮಾಡಿಸಿದೀನಿ. ನೋಡ್ಬೋದು ಇಲ್ಲಿ ಸ್ಲೀವ್ಸ್ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ ಹೇಳಿ. ಕಂಪ್ಲೀಟ್ ಆಗಿ ಆ ಕಡೆಯಿಂದ ಕ್ರಾಸ್ ಲೈನ್ ತಗೊಂಡು ಲೈನ್ಸ್ ಅಲ್ಲಿ ಸೆಟ್ ಮಾಡಿಸಿದೀನಿ ವರ್ಕ್ ನ. ಇದಕ್ಕೂ ಅಷ್ಟೇ ಈ ಕಡೆ ಸ್ಲೀವ್ಸ್ ಹೊತ್ತೆ ಆಪೋಸಿಟ್ ಅಲ್ಲಿ ಬರುತ್ತೆ. ಲೈನ್ಸ್ ಈ ತರ ಫ್ರಂಟ್ ಪೋರ್ಷನ್ ಅಲ್ಲಿ ಲೈನ್ಸ್ ವರ್ಕ್ ಕಾಣುತ್ತೆ. ಬ್ಯಾಕ್ ಅಲ್ಲಿ ಬಾರ್ಡರ್ ಲೈನ್ ತಗೊಂಡಿದ್ನಲ್ಲ, ಈ ಬಾರ್ಡರ್ ಲೈನ್ ಫ್ರಂಟ್ ಪೋರ್ಷನ್ ಗೆ ಪ್ಲೈನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆಗಿ ಫ್ರಂಟ್ ಪೋರ್ಷನ್ ಗೆ ವರ್ಕ್ ಕೊಟ್ಟಿದ್ದೀನಿ. ಇದರಲ್ಲಿ ಹೈಲೈಟ್ ಆಗಿ ಕಾಣಿಸೋದಕ್ಕೋಸ್ಕರ. ಇದು ಸಿಲ್ಕ್ ಸಾರಿ ಬ್ಲೌಸ್. ಲಾಸ್ಟ್ ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಕುಚ್ಚು ಕ್ರಿಯೇಟ್ ಮಾಡಿಸಿರೋದು. ಇದು ನಮ್ಮ ಪೇಜ್ ಅಲ್ಲೇ ಇದೆ. ಸೊ ಅದನ್ನೇ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿರೋದು. ಒಂದು ಬೀಡ್ ಕೊಟ್ಟು ಬೆಲ್ಸ್ ಕೊಟ್ಟಿದ್ದೀನಿ. ಇದನ್ನು ಬಾರ್ಡರ್ ಲೆಸ್ ಬ್ಲೌಸ್. ಸ್ಯಾರಿನೂ ಬಾರ್ಡರ್ ಲೆಸ್ ಆಗಿರೋದ್ರಿಂದ ಬ್ಲೌಸ್ ಅಲ್ಲಿ ಬಾರ್ಡರ್ ಬಂದಿಲ್ಲ. ಫ್ರಂಟ್ ಪೋರ್ಷನ್ ಲೀಫ್ ಕೊಟ್ಟಿರೋದ್ರಿಂದ ಬ್ಯಾಕ್ ಅಲ್ಲೂ ಸ್ವಲ್ಪ ಲೀಫ್ ಅಲ್ಲೇ ಬೋಟ್ ನೆಕ್ ಅಲ್ಲಿ ತಗೊಂಡಿದ್ದು ಸ್ಟೈಲ್ ವೈಸ್. ಇದಕ್ಕೆ 2 ಇಂಚ್ ಅಲ್ಲಿ ವರ್ಕ್ ಕೊಟ್ಟಿರೋದು. ಸೀಕ್ವೆನ್ಸ್ ಮತ್ತೆ ನಾಟ್ ಕಡ್ದಾನ ಇಷ್ಟಲ್ಲೇ ಒಂದು ಕಂಪ್ಲೀಟ್ ಆಗಿ ಕ್ರೀಪರ್ ವರ್ಕ್ ಕ್ರಿಯೇಟ್ ಮಾಡಿಸಿರೋದು. ಇಲ್ಲಿ ನೋಡ್ಬೋದು ನೀವು, ನೀಟಾಗಿ ಕಂಪ್ಲೀಟ್ ಆಗಿ ಕ್ರೀಪರ್ ವರ್ಕ್ ಕಾಣುತ್ತೆ. ಬ್ಯಾಕ್ ಪೋರ್ಷನ್ ಬಂದಾಗ ಈ ತರ ಕಾಣುತ್ತೆ ಲುಕ್ ವೈಸ್. ಫ್ರಂಟ್ ಪೋರ್ಷನ್ ಬಂದಾಗ ಶೋಲ್ಡರ್ ಅಲ್ಲಿ ನಿಮಗೆ ವರ್ಕ್ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ಶೋಲ್ಡರ್ ವರ್ಕ್ ಅಲ್ಲಿ ಚೆಕ್ಡ್ ಪ್ಯಾಟರ್ನ್ ತಗೊಂಡಿದ್ದೀನಿ. ಸ್ವಲ್ಪ ಸ್ಲೀವ್ಸ್ ಕವರ್ ಆಗಿ ವರ್ಕ್ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು. ಫ್ರಂಟ್ ಪೋರ್ಷನ್ ಬಂದಾಗ ಲೀಫ್ ನೆಕ್ ಅಲ್ಲಿ ಈ ತರ ವರ್ಕ್ ತಗೊಂಡಿರೋದು. ಸೊ ನಿಮ್ಗೆ ಈ ಡಿಸೈನ್ ಎಲ್ಲ ಇಷ್ಟ ಆಗಿತ್ತು ಅಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.